ಇದ್ರ ಮಧ್ಯ ಯುನೈಟೆಡ್ ಮೀಡಿಯಾ ಅಂತ ಒಂದು ಮಾಡಿಕೊಂಡು ಅಭಿಷೇಕ್ ಅಂತ ಯೂಟ್ಯೂಬರ್ ಇದ್ನಲ್ಲ ಸರ್, ಅದೇ ಸುಜಾತಾ ಭಟ್ ಮನೆ ಹತ್ರ ಹೋಗಿ ಪವರ್ ಟಿವಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ನಲ್ಲ, ಅವನಿಗೂ SIT ವಿಚಾರಣೆಗೆ ಕರೆದಿದೆ ಸರ್. ನೋಡ್ರಿ, ಅವನು ಎಂತ ಲಫಂಗ್ ಅಂತ ನಾನು ನಿಮ್ಮ ಲೈವಲ್ಲಿ ಮಧ್ಯರಾತ್ರಿ ಅವರನ್ನು ಹಿಡಿದು ತೋರಿಸಿದ್ದೆ. ನನ್ನ ಕಾಲಿಟ್ಕೊಂಡ್ಬಿಟ್ಟಿದ್ದ ಅಣ್ಣ. ನೋಡಿದ ಕೂಡಲೇ ಕಣ್ಣೀರಾಗ್ತಾನೆ ಅಣ್ಣ. ನಾನು ಯಾರ ಹೇಳಿ ಆ ರೆಕಾರ್ಡನ್ನು ಬಿಡ್ತೀನಿ. ಒಂದು ಪವರ್ ಟಿವಿಯಲ್ಲಿ ಒಂದೊಂದು ಅರ್ಧ ಗಂಟೆ ಎಪಿಸೋಡ್ ಮಾಡೋದು ಬಾಕಿ ಇದೆ. ಅದನ್ನೇ ಅಣ್ಣ ನಾನು ಹಿಂಗೆ ಬಂದಿಲ್ಲ, ನನಗೆ ಸಾಕಾಗ್ಬಿಟ್ಟಿದೆ ಅಣ್ಣ ಈ ಸ್ಟೋರಿಲಿ, ನಾಳೆಯಿಂದ ಈ ಸ್ಟೋರಿಗೆ ಬರಲ್ಲ ಅಣ್ಣ, ನಾನು ಮುಗ್ದೋಯ್ತಣ್ಣ, ಇದು ಯಾರಿಗೆ ಬೇಕಿದು, ನನ್ನನ್ನು ಹೇಳಿ ಕಳಿಸ್ತವ್ರಣ್ಣ. ಈ ಕ್ಯಾಮ್ರಾನ ಕೊಡಿಸಿದವ್ರು ಬೇರೆ, ಅದನ್ನು ಕೊಡಿಸಿದವ್ರು ಬೇರೆ, ಇದನ್ನು ಕೊಡಿಸಿದವ್ರು ಬೇರೆ. ನಾನು ಹುಡುಗ ಅಣ್ಣ, ನನಗೆ ಮೊನ್ನೆ ಒದೆ ಬಿತ್ತು, ಗೂಸ ಬಿತ್ತು ಧರ್ಮಸ್ಥಳದಲ್ಲಿ, ಇನ್ನೂ ಮೂಳೆಗಳು ಸರಿಯಾಗಿ ಓಡಾಡ್ತಾ ಇಲ್ಲ ಅಣ್ಣ ಹಾಗೆ ಆ ಕಡೆ. ಇವತ್ತು ಓಡಿಸವ್ರೆ. ಕಣ್ಣಲ್ಲಿ ನೀರು ನೋಡ್ಬೇಕು ಒಂದು, ನೀವು ಗಳಗಳಗಳಗಳ ಅಂತ ಅಳ್ತವನೆ. ನೋಡಿದ ಕೂಡಲೇ ನಿಮ್ಗೆ ಅನಿಸ್ಬೇಕು ಪಾಪ ಚೀತು ಹೋಗ್ಲಿ ಇವನಂತ. ನೋಡಿ, ನೆಕ್ಸ್ಟ್ 2ನೇ ದಿನ ಬಿಟ್ಟು ಪುನಃ ಒಂದು ವಿಡಿಯೋ ಬಿಡ್ತಾನೆ. ಇದು ಇವನಿಗಂತಲ್ಲ ರೀ, ಇನ್ನೊಂದಿದೆ ನೋಡಿ, ಅದು ಕುಡ್ಲಾ ರಾಂಪೇಜ್ ಅಂತ ಒಂದಿದೆ, ಗಾಂಪ ಅಂತ ಇದ್ದಾನಲ್ಲ ಒಬ್ಬ, ಅವನದೊಂದಿದೆ ನೋಡಿ. ಇನ್ನೊಂದು 2 ಅಕ್ಷಿಗಳಿದ್ದಾವೆ. ಒಂದು ಮಂಗಳೂರಲ್ಲಿ ಒಂದು ಅಕ್ಷಿ ಇದೆ, ಗೊತ್ತಲ್ಲ ನಿಮ್ಗೆ ಯಾವ ಅಕ್ಷಿ, ಮತ್ತೊಂದು ತಮ್ಮಣ್ಣ ಇದ್ದಾನೆ ಒಬ್ಬ. ಇವ್ರದ್ದೆಲ್ಲರದು ಬರುತ್ತೆ. ಸೋಮನಾಥ್ ನಾಯಕ್ ಎಲ್ಲಿ ಸರ್, ಎಲ್ಲೂ ಪಿಕ್ಚರ್ ಅಲ್ಲೇ ಕಾಣಿಸ್ತಾ ಇಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಡೈರೆಕ್ಟಾಗಿ ನೀವು ಇದಕ್ಕೆ ಹೋಗ್ತಾ ಇದ್ರಿ, ಹೋಗ್ಬಿಡಿ, ಪಿಕ್ಚರ್ ಅಭಿ ಬಾಕಿ. ನಾನು ಹೇಳ್ತೀನಲ್ಲ, ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. 180 ಡಿಗ್ರಿ ಬಾಕಿ ಇದೆ ಅಂತ. ಈಗ ಸೌಜನ್ಯಗೆ ಬಂದಿದೆ. ಸೌಜನ್ಯನಿಂದ ಎಲ್ಲೋಗುತ್ತೆ, ನೀವು ಹೇಳ್ದಂಗೆ ಕೆಲವು ಕುಳಗಳಿದ್ದಾವೆ, ನಾವು ಹೆಸರು ಹೇಳಿದ್ವಲ್ಲ, ಅಲ್ಲಿಂದ ಮಾಸ್ಟರ್ ಪ್ಲಾನ್ ಸ್ಟಾರ್ಟಿಂಗ್ ಯಾರಿದ್ದಾರೆ ಅಂತ ಅಲ್ಲಿಗೆ ಹೋಗುತ್ತೆ. ಅವರಿಗೆ ನೆದರ್ಲ್ಯಾಂಡಿಂದ 50 ಕೋಟಿ ಹೆಂಗ್ ಬಂತು, ಆ 50 ಕೋಟಿಗಳನ್ನು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು, ಅದನ್ನು ಏನೇನಕ್ಕೆ ಉಪಯೋಗಿಸಿಕೊಳ್ಳಲಾಯಿತು, ಆ 50 ಕೋಟಿ ಯಾರ ಹೆಸರು ಹಾಕಿ ಎಲ್ಲಿಂದ ತರಲಾಯಿತು, ಆ ದುಡ್ಡುಗಳು ಏನಾದರೂ ಕುದುರೆ ಮುಖ ಏನು ಸಂತ್ರಸ್ತರಿಗೆ ಹೋಯ್ತಾ, ನಕ್ಸಲೈಟ್ಗಳಿಗೆ ಹೋಯ್ತಾ, ಎಲ್ಲೆಲ್ಲಿ ಹೋಯ್ತು, ನಕ್ಸಲೈಟ್ಗಳ ಲಿಂಕ್ ಇತ್ತ, ಯಾವ ರಿಪೋರ್ಟಲ್ಲಿ ನಾಗರಿಕ ಸೇವಾ ಟ್ರಸ್ಟ್ಗೆ ನಕ್ಸಲೈಟ್ ಲಿಂಕ್ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವಾಗ ಬಂದಿತ್ತು ಅನ್ನುವ ಮಾಹಿತಿನೂ SITಯಲ್ಲಿ ಇದೆ. ನಾನು ಹೇಳಿದಲ್ವಾ 180 ಡಿಗ್ರಿ ಬಾಕಿ ಇದೆ ಅಂತ ಹೇಳ್ತಾ ಇದ್ದೀನಿ ಮೊದಲೇ. ಮಾರಿ ಹಬ್ಬ ಇನ್ನು ಶುರು ಅಂತ ನಾನಿದು ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ. ಈ ಏನು ಬುರುಡೆ ರಹಸ್ಯ ಅಂತ ನಾವು ಶುರು ಮಾಡಿದ್ವಲ್ಲ, ಈ ಸಲ ಪೂರ್ಣ ವಿರಾಮ ಅಲ್ಲ, ಅಲ್ಪ ವಿರಾಮ ಅಲ್ಲ, ಇದು ಪೂರ್ಣ ವಿರಾಮ. ದರ್ ಇಸ್ ಎ ಕಂಪ್ಲೀಟ್ ಫುಲ್ ಸ್ಟಾಪ್, ನಾಟ್ ಓನ್ಲಿ ಫಾರ್ ಬುರುಡೆ. ಎಂಟೈರ್ ಎಪಿಸೋಡ್ ಇದರಲ್ಲಿ ಷಡ್ಯಂತ್ರಗಳಿದಲ್ವಾ, ಅದು ಹೊರಗಡೆ ಬರುತ್ತೆ. ಐ ಥಿಂಕ್ ಈಗ ಸ್ವಲ್ಪ ಎಲ್ಲಿ ಸರ್ ತಿಮರೋಡಿ ಮಾತಿಲ್ಲ, ವಿಡಿಯೋ ಇಲ್ಲ, ಮಟ್ಟಣ್ಣನವರ ವಿಡಿಯೋ ಇಲ್ಲ, ಜಯಂತ್ ಪತ್ತೆ ಇಲ್ಲ. ನೋಡ್ರಿ, ದೀಪ ಆರುವಾಗಲೂ ಜೋರಾಗಿ ಒಮ್ಮೆ ಉರಿಯುತ್ತೆ ಅಂತೆ, ಅದು ಉರಿತಾ ಇದೆ. ಕೆಲವರು ನೀವು ನೋಡಲ್ವಾ, ಕೆಲವೊಮ್ಮೆ ರಾತ್ರಿ ಬರ್ತಾರೆ ಅವರು ಹೊರಗಡೆ ಬರಲ್ಲ. ಯಾವುದೋ ಮನೆಯಲ್ಲಿ ಬಿಲದಲ್ಲಿ ಎಲ್ಲೋ ಇಟ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕೊಂಡ್ಬಿಟ್ಟು ಆ ನರಪೇತಲ ಯೂಟ್ಯೂಬ್ಗಳನ್ನು ಹಾಕೊಂಡ್ಬಿಡ್ತಾರೆ. ನೋಡ್ತಿರಲ್ಲ, ಅವನ ನೋಡಿದ್ರೆ ಹೆಂಗಿದಾನ ಅವನು. ನಾನು ಅವ್ನಿಗೆ ಹೇಳ್ತೀನಿ, ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಂಡ್ರೆ ಹೇಳಲಿಕ್ಕಾಗಲ್ಲ ಅವನಿಗೆ ಅಂತ ಹೇಳ್ತಾ ಇದ್ದೆ. ಅವನಿಗೆ ಇಬ್ಬರು ಕೈ ಹಿಡಿಬೇಕು, ಆ ಕಡೆ ಈ ಕಡೆ ಒಬ್ಬ ಕೈ ಹಿಡಿಬೇಕು. ಅವನಿಗೇನಾದರೂ ಬೈಲಿಕ್ಕಾದ್ರೂ ಮನಸ್ಸು ಬರುತ್ತಾ ನಿಮಗೆ? ಅಂಥವನನ್ನು ಹಿಡ್ಕೊಂಡ್ಬಿಟ್ಟು ಅಸಹಾಯಕತೆಯನ್ನು ಮೆರೆಯುವುದು ಇವರು. ಈಗ ಅಸಹಾಯಕರಾಗ್ಬಿಟ್ಟವ್ರು, ಅವ್ರಿಗೆ ಓಡೋಗ್ಲಿಕ್ಕೆ ಆಗಲ್ಲ. ಈಗ ಓಡೋಗೋದು ಹೆಂಗೆ ಹೇಳಿ, ಹೋರಾಟಗಾರರು ಓಡೋಗ್ಲಿಕ್ಕೆ ಈಗ ಅವ್ರು ಹೇಳ್ತಾರೆ ಅರೆಸ್ಟ್ ಮಾಡಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಅವ್ರು ಹೇಳ್ತಾರೆ. ನೀವು ಅವರಿಗೆ ಬೇರೆ ದಾರಿ ಇಲ್ಲ, ಓಡೋಗ್ಲಿಕ್ಕಾಗಲ್ಲ. ಎಷ್ಟು ದಿನ ಓಡೋಗ್ಬೋದು? ಎಸ್ಕೇಪ್ ಹೋರಾಟಗಾರರು ಅಂತ ಗುರುತಿಸ್ಕೊಂಡಿದ್ದಾರೆ ರೀ ಇವರು ಹಿಂದೂ ಮುಖಂಡ ಅಂತ ಅವ್ರ ಮುಖಕ್ಕೆ ಯಾವುದೋ ಒಂದು TV ಚಾನಲ್ ಅವ್ರು ಮೊನ್ನೆ ಹಾಕ್ತವ್ರೆ, ಮಹೇಶ್ ತಿಮರೋಡಿ ಹಿಂದೂ ಮುಖಂಡ ಅಂತ. ಏನ್ ಜನ್ಮಕ್ರಿ, ಏನು ಅನ್ಬೇಕ್ರಿ? ಯಾವ್ರಿ ಅವನು ಹಿಂದೂ ಮುಖಂಡ? ಯಾವ ಹಿಂದೂ ಮುಖಂಡ ರೀ ಅವನು? ಅವನ ಹೆಡ್ಲೈನು, ಅವನ ಟೈಟಲ್ ಹಿಂದೂ ಮುಖಂಡ. ಈಸ್ ನಾಟ್ ಹಿಂದೂ ಮುಖಂಡ, ಈಸ್ ನಕಲಿ ಹೋರಾಟಗಾರ, ಒಬ್ಬ ಲಫಂಗ, ನಕಲಿ ಹೋರಾಟಗಾರರ ಮುಖಂಡ ಅವನು. ಅದು ಬಿಟ್ರೆ ಬೇರೆ ಯಾವುದು ಇಲ್ಲ. ಯಾವುದಿದೆ ಆ ಮೆಟ್ಟಣ್ಣವರು? ಅವನಿಗೆ ಯಾವ ಯೋಗ್ಯತೆ ಇದೆ? ಎಲ್ಲಿದೆ ಹೇಳಿ? ಯಾರಾದ್ರೂ ಅವನು ಯೋಗ್ಯ ಅಂತ ಹೇಳೋ ಒಬ್ಬರನ್ನ 4 ಜನ ಅವನ ಈ ಪೊರ್ಕಿ ಗ್ಯಾಂಗ್ ಬಿಟ್ರೆ ಅವನೊಬ್ಬ ಯೋಗ್ಯ ಅಂತ ಹೇಳೋ ಒಂದು 4 ಜನ ತರ್ಸಪ್ಪ. ಅವನೇ ಕೊಡ್ಲಪ್ಪ, ನಾವು ಕೊಡೋದು ಬೇಡ, ಅವನೇ ಕೊಡ್ಲಿ. ಮಟ್ಟಣ್ಣವರು ಭಾರಿ ಯೋಗ್ಯ ಅಂತ ಹೇಳೋ ಒಂದು 4 ಜನರನ್ನು ಕೊಡ್ಲಪ್ಪ ಅವನು.